ವಾದ ಪ್ರತಿವಾದ ಈ ಸಂದರ್ಭದಲ್ಲಿ ರೆಗ್ಯುಲರ್ ಬೇಲ್ ಬಗ್ಗೆನೂ ಕೂಡ ಮತ್ತೊಮ್ಮೆ ವಾದವನ್ನು ಮಂಡಿಸಲಾಗ್ತಾ ಇದೆ. ಅದರಲ್ಲೂ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ಲಾರಿಟಿಯನ್ನು ಕೊಟ್ಟರಲ್ಲ, ತನಿಖೆ ಯಾವ ರೀತಿಯಾಗಿ ಆಯಿತು ಅನ್ನುವಂಥದ್ದು ಪ್ರಸನ್ನಕುಮಾರ್ ಅವರು. ಅದಕ್ಕೆ ಮತ್ತೆ ಸಿ ವಿ ನಾಗೇಶ್ ಅವರು ಪ್ರತಿವಾದವನ್ನು ಮಾಡಿದ್ದಾರೆ. ರೇಣುಕಾಸ್ವಾಮಿ ಮೃತದೇಹದಲ್ಲಿ 2.5 ಸೆಂಟಿಮೀಟರ್ ಗಾಯ ಮಾತ್ರ ಪತ್ತೆಯಾಗಿದೆ ಅಷ್ಟೇ. ಆದರೆ ಮರಣೋತ್ತರ ಪರೀಕ್ಷಾ ವರದಿಯನ್ನು ಪ್ರಾಸಿಕ್ಯೂಷನ್ ಜೊತೆ ಸೇರಿ ವೈದ್ಯರು ಕೂಡ ತಿರ್ಚಿಬಿಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಜೊತೆ ಸೇರ್ಕೊಂಡು ವೈದ್ಯರು ತಿರ್ಚಿಬಿಟ್ಟಿದ್ದಾರೆ ಅಂತ ವೈದ್ಯರ ಮೇಲೂ ಕೂಡ ಸಿ ವಿ ನಾಗೇಶ್ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. 14 ಆರೋಪಿಗಳ ಬಟ್ಟೆ ಮತ್ತಿತರ ಪರಿಕರಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ಅಂತ ಹೇಳಿರುವಂಥದ್ದು ಹೇಗೆ ಸಾಧ್ಯ? 69ನೇ ಸಾಕ್ಷಿ ನರೇಂದ್ರ ಸಿಂಗ್ ಇದ್ದರೂ ಆತನ ಹೇಳಿಕೆಯನ್ನ ಜೂನ್ 11ರಂದು ದಾಖಲಿಸಿಲ್ಲ. ಆತನ ಹೇಳಿಕೆಯನ್ನ ತಡವಾಗಿ ಏಕೆ ದಾಖಲಿಸಲಾಗಿದೆ ಎಂಬುದಕ್ಕೆ ವಿವರಣೆ ನೀಡಲಾಗಿಲ್ಲ ಅಂತ ಸಿ ವಿ ನಾಗೇಶ್ ಅವರು ಮತ್ತೆ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನರೇಂದ್ರ ಸಿಂಗನ ಒಂದು ಸ್ಟೇಟ್ಮೆಂಟ್ ಅನ್ನ ಯಾಕೆ ಪಡ್ಕೊಂಡಿಲ್ಲ ಅಂತ. ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಸಿ ವಿ ನಾಗೇಶ್ ಅವರು. ನರೇಂದ್ರ ಸಿಂಗ್ ಅನ್ನುವಂಥ ಸಾಕ್ಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 69ನೇ ಸಾಕ್ಷಿ ನರೇಂದ್ರ ಸಿಂಗ್ ಇದ್ರೂ ಕೂಡ ಆತನ ಹೇಳಿಕೆಯನ್ನು ಜೂನ್ 11ನೇ ತಾರೀಕು ಯಾಕೆ ದಾಖಲಿಸಿಲ್ಲ ಅಂತ ಕೇಳ್ತಾರೆ. ಆತನ ಹೇಳಿಕೆಯನ್ನು ತಡವಾಗಿ ಏಕೆ ದಾಖಲಿಸಲಾಗಿದೆ ಎಂಬುದಕ್ಕೆ ವಿವರಣೆಯನ್ನ ಯಾಕೆ ನೀಡಲಾಗಿಲ್ಲ ಅಂತ ಕೇಳಿದ್ದಕ್ಕೆ ಸಾಕ್ಷಿಗಳ ಹೇಳಿಕೆಯಲ್ಲಿ ಲೋಪವೆಂಬುದ ಬಗ್ಗೆ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಸಾಕ್ಷಿಗಳ ಹೇಳಿಕೆಯಲ್ಲಿ ಲೋಪ ಇದೆ ಅಂತ ಸಿ ವಿ ನಾಗೇಶ್ ಅವರ ವಾದ. ಮಧ್ಯಂತರ ಜಾಮೀನು ಸಿಗುತ್ತಾ, ಎಕ್ಸ್ಟೆಂಡ್ ಆಗುತ್ತಾ, ಕಾದ್ ನೋಡಬೇಕು. 11ನೇ ತಾರೀಕೀಗ ಆಪರೇಷನ್ಗೆ ಡೇಟ್ ಫಿಕ್ಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಇದೆ ಅಂತ ಕಾಣಿಸುತ್ತೆ. ಆದರೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಗೊತ್ತಿಲ್ಲ. ರೆಗ್ಯುಲರ್ ಬೇಲ್ ಬಗ್ಗೆ ಯಾವ ರೀತಿಯಾದಂಥ ತೀರ್ಪು ಬರುತ್ತೆ ಅನ್ನೋದೇ ಈಗಿರುವಂಥ ಕುತೂಹಲ. ಇನ್ನು ಪುನೀತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸನ್ನಕುಮಾರ್ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ರು. ಆತ ಗೋವಾಗೆ ಹೋಗಿದ್ದು, ಅಲ್ಲಿ ಹೋಟ್ಲಲ್ಲಿ ಇದ್ದಿದ್ದು, ಅಲ್ಲಿ ಕೂಡ CCTV ದೃಶ್ಯಾವಳಿಗಳು ಸಿಕ್ಕಿದ್ದಾವೆ. ಆತ ಅಲ್ಲಿನ ಹೋಟೆಲ್ ಡೈರಿಯಲ್ಲಿ ಸಹಿ ಹಾಕಿದ್ದು ಕೂಡ CCTV ದೃಶ್ಯಾವಳಿಯಲ್ಲಿ ಇರುವಂಥದ್ದು. ಹಾಗೆ ಆತ ಬೋರ್ಡಿಂಗ್ ಪಾಸ್ ಇದೆ, ಗೋವಾಗೆ ಹೋಗಿದ್ದು, ಫ್ಲೈಟಲ್ಲಿ ಹೋಗಿದ್ದು. ಆ ಬೋರ್ಡಿಂಗ್ ಪಾಸ್ಗಳನ್ನೆಲ್ಲ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಲೂ ಪ್ರಸನ್ನಕುಮಾರ್ ಅವರು ಹೇಳಿದರು. ಈಗ ಸಿ ವಿ ನಾಗೇಶ್ ಅವರು ಮತ್ತೊಮ್ಮೆ ಅದೇ ವಿಚಾರದಲ್ಲಿ ಮಾತನಾಡ್ತಾ ವಾದವನ್ನು ಮಾಡ್ತಾ 91ನೇ ಸಾಕ್ಷಿ ಪುನೀತ್ ಎಂಬಾತ ಜೂನ್ 9ರಿಂದಲೂ ಬೆಂಗಳೂರಿನಲ್ಲೇ ಇದ್ದ, ಆದರೂ ಆತನ ಹೇಳಿಕೆ ದಾಖಲಿಸಿಲ್ಲ. ಆತನ ಹೆಚ್ಚುವರಿ ಹೇಳಿಕೆಯನ್ನ 4 ತಿಂಗಳ ಬಳಿಕ ಈಗ ದಾಖಲಿಸಲಾಗಿದೆ. ಹೆಚ್ಚುವರಿ ಹೇಳಿಕೆಯನ್ನ 4 ತಿಂಗಳ ಬಳಿಕ ಈಗ ದಾಖಲು ಮಾಡಿದ್ದಾರೆ ಸಿ ವಿ ನಾಗೇಶ್ ಅವರು ಹೇಳ್ತಾ ಇರೋದು. 4 ತಿಂಗಳ ಬಳಿಕ ಯಾಕೆ ಈಗ ದಾಖಲು ಮಾಡಿದ್ದು ಹೆಚ್ಚುವರಿ ಹೇಳಿಕೆಯನ್ನ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಸುದೀರ್ಘವಾದಂಥ ವಾದ ಪ್ರತಿವಾದ ನಡೀತಾ ಇದೆ ದರ್ಶನ್ನ ಜಾಮೀನ ವಿಚಾರದಲ್ಲಿ. ಜಾಮೀನು ಸಿಗುತ್ತಾ,
ಮಧ್ಯಂತರ ಬೇಲ್ ಎಕ್ಸ್ಟೆಂಡ್ ಆಗುತ್ತಾ? ಎರಡರಲ್ಲಿ ಒಂದು ಸಿಕ್ಕಿದ್ರು ಕೂಡ ರಿಲೀಫು. ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಆದರೂ ರಿಲೀಫು, ರೆಗ್ಯುಲರ್ ಬೇಲ್ ಸಿಕ್ಕಿದ್ರು ರಿಲೀಫು. ಈಗ ರೆಗ್ಯುಲರ್ ಬೇಲ್ ರಿಜೆಕ್ಟ್ ಆಯಿತು ಅಂದರೆ ಅಲ್ಲಿ ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಆದರೆ ಅಲ್ಲೊಂದು ಕಡೆ ರಿಲೀಫ್ ಸಿಕ್ಕಂತಾಗುತ್ತೆ. ಆದರೆ ಉಳಿದ ಆರೋಪಿಗಳಿಗೆ ಮತ್ತೆ ಕತ್ತಲ ಕೋಣೆಯಲ್ಲೇ ಇರಬೇಕಾಗಿದೆ. ಸೊ ಹೀಗಾಗಿ ದರ್ಶನ್ಗೆ ಯಾವ ಬೇಲ್ ಸಿಗುತ್ತೆ? ರೆಗ್ಯುಲರ್ ಬೇಲ್ ಸಿಕ್ಕರೂ ಸೇಫು, ಮಧ್ಯಂತರ ಜಾಮೀನು ಸಿಕ್ಕರೂ ಸದ್ಯಕ್ಕೆ ಸೇಫು. ಆಪರೇಷನ್ ಆದರೆ ಅಲ್ಲನ್ನು ಇನ್ನೊಂದು 3 ತಿಂಗಳು ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಆಪರೇಷನ್ ಆದ ನಂತರ ರೆಸ್ಟ್ಗೆ ಅದು ಇದು ಅಂದ್ಕೊಂಡು ವೈದ್ಯರು 3 ತಿಂಗಳು ರೆಸ್ಟಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ ಇನ್ನೊಂದು 3 ತಿಂಗಳು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಆದರೆ ಅಲ್ಲೊಂದು ರೀಸನ್ ಸಿಗುತ್ತೆ. ಸೊ ಹೀಗಾಗಿ ಈಗಿರುವಂಥ ಕುತೂಹಲ, ಮಧ್ಯಂತರ ಜಾಮೀನು ಸಿಗುತ್ತಾ ಅಥವಾ ರೆಗ್ಯುಲರ್ ಬೇಲ್ ಸಿಗುತ್ತಾ? ಮಧ್ಯಂತರ ಜಾಮೀನು ಈಗ ಆಲ್ರೆಡಿ ಸಿಕ್ಕಿದೆಯಲ್ಲ, ಅದು ಎಕ್ಸ್ಟೆಂಡ್ ಆಗುತ್ತಾ? 11ನೇ ತಾರೀಕು ಸರ್ಜರಿ ಇದೆ ಅಂತ ಹೇಳಿದ್ರು ಸಿ.ವಿ. ನಾಗೇಶ್ ಅವರು. ಇನ್ನು ಕೆಲವೊಂದು ವಿಚಾರಗಳ ಬಗ್ಗೆ ರೆಗ್ಯುಲರ್ ಬೇಲ್ನಲ್ಲಿ ಮತ್ತಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಒಂದು ನರೇಂದ್ರ ಸಿಂಗ್ ಸ್ಟೇಟ್ಮೆಂಟ್ ವಿಚಾರದಲ್ಲಿ, ಮತ್ತೊಂದು ಪುನೀತ್ ಸ್ಟೇಟ್ಮೆಂಟ್ ವಿಚಾರದಲ್ಲಿ ಹೆಚ್ಚುವರಿ ಹೇಳಿಕೆಯನ್ನು 4 ತಿಂಗಳ ಬಳಿಕ ಇವರು ಸಲ್ಲಿಸ್ತಾರೆ ಅಂದರೆ ಏನರ್ಥ ಅಂತ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಇದರಲ್ಲಿ ಅನುಮಾನಗಳಿಲ್ವಾ? ಜೂನ್ 9ರಿಂದಲೂ ಕೂಡ ಪುನೀತ್ ಬೆಂಗಳೂರಿನಲ್ಲೇ ಇದ್ದ, ಆದರೂ ಕೂಡ ಆತನ ಹೇಳಿಕೆಯನ್ನು ದಾಖಲಿಸಲಿಲ್ಲ. ಅದರ ಜೊತೆಗೆ ಆತನ ಹೆಚ್ಚುವರಿ ಹೇಳಿಕೆಯನ್ನು ಕೂಡ 4 ತಿಂಗಳ ಬಳಿಕ ದಾಖಲು ಮಾಡಲಾಗಿದೆ. ಪುನೀತ್ ಬೆಂಗಳೂರಿನಲ್ಲಿ ಇಲ್ಲ ಎಂಬುದಕ್ಕೆ 2 ಮೊಬೈಲ್ ತಂದು ಸಾಕ್ಷಿಗಳನ್ನು ಪ್ರಾಸಿಕ್ಯೂಷನ್ ಪ್ಲಾಂಟ್ ಮಾಡಿದ್ದಾರೆ. ಪುನೀತ್ ಬೆಂಗಳೂರಿನಲ್ಲಿ ಇಲ್ಲ ಅನ್ನೋದಕ್ಕೆ 2 ಮೊಬೈಲ್ ತಂದು ಸಾಕ್ಷಿಗಳನ್ನು ಪ್ರಾಸಿಕ್ಯೂಷನ್ ಅವರು ಪ್ಲಾಂಟ್ ಮಾಡಿದ್ದಾರೆ. ಅಂದರೆ ಪೊಲೀಸರು ಪ್ಲಾಂಟ್ ಮಾಡಿದ್ದಾರೆ, ಹುಟ್ಟಾಕಿದ್ದಾರೆ ಅಂತ. ಪುನೀತ್ ಬೆಂಗಳೂರಿನಲ್ಲಿ ಇರಲಿಲ್ಲ ಆ ಸಂದರ್ಭದಲ್ಲಿ ಅನ್ನೋದನ್ನ ಸಾಕ್ಷಿಗಳನ್ನು ಹುಟ್ಟಾಕಿದ್ದಾರೆ. 2 ಮೊಬೈಲ್ ಫೋನ್ ತಗೊಂಬಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಅದಕ್ಕೆ ಹೆಂಗೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕಾಗುತ್ತೆ? ಈಗ ಇಲ್ಲಿದ್ದಪ್ಪ ಅಂತ ಪೊಲೀಸರು ಹೆಂಗೋ ಸಾಬೀತು ಮಾಡ್ತಾ ಇದ್ದಾರೆ ಈಗ. ಯಾಕೆಂದರೆ ಮೊಬೈಲ್ ಟವರ್ ಲೊಕೇಶನ್ ಅಲ್ಲಿ ಟ್ರೇಸ್ ಔಟ್ ಆಗ್ತಾ ಇದೆ, ಬೋರ್ಡಿಂಗ್ ಪಾಸ್ ಇದೆ, ಗೋವಾದಲ್ಲಿದ್ದ, ಅಲ್ಲಿನ ಹೋಟೆಲ್ನ CCTV ದೃಶ್ಯಾವಳಿ ಇದೆ, ಅಲ್ಲಿನ ಡೈರಿಲಿ ಸಹಿ ಹಾಕಿರುವಂಥದ್ರ ಬಗ್ಗೆನೂ ಕೂಡ ಸಾಕ್ಷಿ ಇದೆ ಅಂತೆಲ್ಲ ಈಗ ಆಲ್ರೆಡಿ ಪ್ರಸನ್ನ ಕುಮಾರ್ ಅವರು ಹೇಳಿದರು. ಆದರೆ ಸಿ.ವಿ. ನಾಗೇಶ್ ಅವರ ಗಂಭೀರ ಆರೋಪ, ಈತ ಬೆಂಗಳೂರಿನಲ್ಲಿ ಇರಲಿಲ್ಲ ಅನ್ನೋದಕ್ಕೆ 2 ಮೊಬೈಲ್ ಸಾಕ್ಷಿ ತಗೊಂಬಂದು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರ ಮೇಲೆ ಒಂದು ಗಂಭೀರ ಆರೋಪ ಇದು. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನು ದಾಖಲು ಮಾಡೋದ್ರಿಂದ ಹಿಡಿದು ಮಹಜರು ಪ್ರಕ್ರಿಯೆ ತನಕ ಎಲ್ಲವನ್ನೂ ಡಿಲೇ ಮಾಡಿದ್ದಾರೆ. ಪೊಲೀಸರು ಎಲ್ಲವನ್ನೂ ಡಿಲೇ ಮಾಡಿದ್ದಾರೆ ಅಂತ ಸಿ.ವಿ. ನಾಗೇಶ್ ಹೇಳ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಪ್ರಾಸಿಕ್ಯೂಷನ್ ಸುಳ್ಳನ್ನ ಹೇಳ್ತಾ ಬಂದಿದೆ. ಪ್ರತಿ ಹಂತದಲ್ಲೂ ಪ್ರಾಸಿಕ್ಯೂಷನ್ ಸುಳ್ಳು ಹೇಳ್ಕೊಂಡ್ ಬಂದಿದ್ದಾರೆ. ರೇಣುಕಾ ಸ್ವಾಮಿಗೆ ನೀಡಲಿಕ್ಕೆ ಊಟ ತರಲಾಗಿದೆ ಅಂತ ಹೇಳಲಾಗಿದೆಯೇ ವಿನಃ ಆತ ತಿಂದ ಎಂಬುದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಆತ ಕೊನೆಯ ಊಟ ಮಾಡಿರುವಂಥದ್ದು ಜೂನ್ 8ರ ಮಧ್ಯಾಹ್ನ ದುರ್ಗಾ ರೆಸ್ಟೋರೆಂಟ್ನಲ್ಲಿ. ಹೀಗಾಗಿ ಪ್ರಾಸಿಕ್ಯೂಷನ್ ವಾದವೇ ಸುಳ್ಳು ಅಂತ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ರೇಣುಕಾ ಸ್ವಾಮಿಗೆ ನೀಡಲಿಕ್ಕೆ ಊಟ ತರಲಾಗಿದೆ ಅಂತ ಹೇಳಲಾಗಿದೆಯೇ ವಿನಃ ಆತ ತಿಂದ ಅದನ್ನ ಅಂತ ಯಾವ ಸಾಕ್ಷಿನೂ ಇಲ್ಲ. ಆತ ಕೊನೆಯ ಊಟ ಮಾಡಿರುವಂಥದ್ದು ಜೂನ್ 2ರ ಮಧ್ಯಾಹ್ನ ದುರ್ಗಾ ರೆಸ್ಟೋರೆಂಟ್ನಲ್ಲಿ. ಹೀಗಾಗಿ ಪ್ರಾಸಿಕ್ಯೂಷನ್ ವಾದ ಸುಳ್ಳು ಅಂತ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಾಡ್ತಾರೆ. ಪ್ರಾಸಿಕ್ಯೂಷನ್ ಏನು ಹೇಳಿದ್ರು? ಪ್ರಸನ್ನ ಕುಮಾರ್ ಅವರು ಹೇಳಿದ ವಾದ ಏನಪ್ಪಾ ಅಂದರೆ, ಜೂನ್ 8ನೇ ತಾರೀಕು 6ರಿಂದ 7 ಗಂಟೆಯ ಸುಮಾರಿಗೆ, ಸಂಜೆ 6ರಿಂದ 7 ಗಂಟೆಯ ಸುಮಾರಿಗೆ ಆತ ಸಾವನ್ನಪ್ಪಿದ್ದಾನೆ ಅಂತ. ಅಂದರೆ ಊಟ ಆದ ಬಳಿಕ 1-2 ಗಂಟೆಯ ಬಳಿಕ ಆತ ಸಾವನ್ನಪ್ಪಿದ್ದಾನೆ
ಅನ್ನುವ ರೀತಿಯಲ್ಲಿ ವೈದ್ಯರು ಹೇಳಿದ್ದಾರೆ ಅನ್ನುವಂಥದ್ದನ್ನು ಪ್ರಸನ್ನ ಕುಮಾರ್ ಅವರು ಹೇಳಿದ್ರಲ್ಲ, ಅದನ್ನು ಹೇಳ್ತಾ ಇದ್ದಾರೆ ಈಗ ಸಿ ವಿ ನಾಗೇಶ್ ಅವರು. ರೇಣುಕಾಸ್ವಾಮಿ ನೀಡಲಿಕ್ಕೆ ಊಟ ತಗೊಂಬಂದ್ರು ಸರಿ, ಆದರೆ ಆತ ತಿಂದ ಅಂತ ಯಾವುದಾದ್ರೂ ಸಾಕ್ಷಿ ಹೇಳಿದಾರಾ, ಎಲ್ಲಾದರೂ ಉಲ್ಲೇಖ ಆಗಿದೆಯಾ? ಇಲ್ಲೂ ಕೂಡ ಸಾಕ್ಷಿಯ ಫ್ಯಾಬ್ರಿಕೇಟ್ ಆಗಿದೆ. ಪ್ರಾಸಿಕ್ಯೂಷನ್ ವಾದವೇ ಸುಳ್ಳು, ಸಿ ವಿ ನಾಗೇಶ್ ಹೇಳ್ತಾ ಇರೋದು. ಇನ್ನು ಸಿ ವಿ ನಾಗೇಶ್ ಅವರ ವಾದವನ್ನು ನೋಡಿದರೆ ರೇಣುಕಾಸ್ವಾಮಿ ಸತ್ತೇ ಇಲ್ಲ, ಇಲ್ಲೇ ಇರಬೇಕು ಎನ್ನುವಂತಿದೆ ಅಂತ ಪ್ರಸನ್ನ ಕುಮಾರ್ ಅವರು ಇಂಟರ್ವ್ಯೂನ್ ಆಗಿ ಅವರು ಹೇಳ್ತಾರೆ. ಈ ಸಿ ವಿ ನಾಗೇಶ್ ಅವರು ವಾದವನ್ನು ಕೇಳ್ತಾ ಇದ್ರೆ ರೇಣುಕಾಸ್ವಾಮಿ ಸತ್ತೇ ಇಲ್ಲ, ಇಲ್ಲೇ ಇದ್ದಾನೇನೋ ಅನ್ನುವ ರೀತಿಯಲ್ಲಿ ಇದೆಯಲ್ಲ ಅಂತ SPP ಸಿ ವಿ ನಾಗೇಶ್ ಅವರ ವಾದದ ಬಗ್ಗೆ ಪ್ರಸನ್ನ ಕುಮಾರ್ ಅವರು ಹೇಳೋದಿದ್ದನು. ಹಾಸ್ಯ ಚಟಾಕಿ ಅನ್ನೋ ರೀತಿಯಲ್ಲ, ಅವ್ರ ವಾದ ನೋಡ್ತಾ ಇದ್ರೆ ಹಿಂಗ ಅನಿಸ್ತಾ ಇದೆ ಅಂತ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ವಾದ ಪ್ರತಿವಾದ ನಡೀತಾ ಇದೆ, ಏನಾಗುತ್ತೆ ಕಾದು ನೋಡಬೇಕು. ಇವತ್ತೇ ತೀರ್ಪು ಬರುವಂಥ ಡೌಟು. ಆದರೆ ಮಧ್ಯಂತರ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಕಾದರೆ ನಾಳೆ ತೀರ್ಪು ಬರಬಹುದೇನೋ ಅಥವಾ ಇವತ್ತೇ ಕೊಡ್ತಾರಾ ಗೊತ್ತಿಲ್ಲ. ಏಕೆಂದರೆ ಸರ್ಜರಿಯ ಡೇಟ್ ಫಿಕ್ಸ್ ಆಗಿದೆ, ಅವತ್ತು ಸರ್ಜರಿ ಮಾಡಬೇಕು ಅಂತ ವೈದ್ಯರು ಹೇಳಿದ್ದಾರೆ 11ನೇ ತಾರೀಕು. ಸೊ ಹೀಗಾಗಿ ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡಿದರು. ಅದನ್ನು ಎಷ್ಟರ ಮಟ್ಟಿಗೆ ಪರಿಗಣಿಸಲಾಗತ್ತೆ ಕಾದು ನೋಡಬೇಕು. ವೈದ್ಯರೇ ಹೇಳ್ತಾ ಇದ್ದಾರೆ 11ನೇ ತಾರೀಕು ಅಂತ ಹೇಳ್ತಾ ಇರುವಂಥ ಕಾರಣಕ್ಕೋಸ್ಕರ ಹೆಲ್ತ್ ಗ್ರೌಂಡ್ಸ್ ಮೇಲೆ ತುಂಬ ಕಠೋರವಾದಂಥ ನಿರ್ಧಾರವನ್ನು ಯಾವುದೇ ನ್ಯಾಯಮೂರ್ತಿಗಳು ಅಥವಾ ಕೋರ್ಟ್ ಕೈಗೊಳ್ಳೋದಿಲ್ಲ. ಆಲ್ಮೋಸ್ಟ್ ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಆದರೆ ಇರುವಂಥ ಕುತೂಹಲ, ರೆಗ್ಯುಲರ್ ಬೇಲ್ ಸಿಗುತ್ತಾ ಅಥವಾ ಮಧ್ಯಂತರ ಜಾಮೀನು ಮಾತ್ರ ಎಕ್ಸ್ಟೆಂಡ್ ಆಗುತ್ತಾ?